पीठिका ऋग्वेदः यजुर्वेदः सामवेदः अथर्ववेदश्चेति प्रसिद्धाः चत्वारो वेदाः। प्रत्येकस्मिन्नपि वेदे संहिता ब्राह्मणमारण्यकमुपनिषदिति चत्वारो विभागाः सन्ति। वेदानाम् अन्ते विद्यमानत्वात् उपनिषदा वेदान्त इत्यपि नाम वर्तते। उपनिषद शब्दः नि इति उपसर्गद्वयपूर्वकात् विषणगत्यवसादनार्थक सद् धातोः क्विप् प्रत्यययोगेन निष्पन्नः। तदर्थस्तु समीपस्थाय शिष्याय गुरुणा बोध्यमाना अध्यात्मविद्या इति। उपलभ्यमानासु शताधिकोपनिषत्सु ईशादि दशोपनिषदः प्रसिद्धाः। तासु मुण्डकोपनिषत् अन्यतमा। प्रकृतः द्वे विद्ये वेदितव्ये इति पाठः अथर्ववेद अन्तर्गतायाः मुण्डकोपनिषदः प्रथमखण्डात् सङ्गृहीतः। अस्मिन् पाठे शौनकः इति गृहस्थः अध्यात्मविद्या प्राप्तुम् अंगिरसः समीपं गत्वा विद्याविषयकं प्रश्नं च पृच्छति। गुरुः तस्मै अक्षरं ब्रह्म उपदिशति। विश्वमिदम् अक्षरात् सम्भवतीति प्रतिपाद्यति। ಪೀಠಿಕೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ಎಂದು 4 ವೇದಗಳು ಪ್ರಸಿದ್ಧವಾಗಿವೆ. ಪ್ರತಿ ವೇದದಲ್ಲೂ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ ಎಂಬ 4 ಭಾಗಗಳಿವೆ. ವೇದಗಳ ಕೊನೆಯಲ್ಲಿ ಇರುವುದರಿಂದ ಉಪನಿಷತ್ತುಗಳಿಗೆ ವೇದಾಂತ ಎಂಬ ಹೆಸರಿದೆ. ಉಪನಿಷತ್ ಎಂಬ ಪದವು ಉಪ ಮತ್ತು ನೀಯ ಎಂಬ ಉಪಸರ್ಗಗಳೊಂದಿಗೆ ಸದ್ಯ ಎಂಬ ಧಾತುವಿನಿಂದ ನಿರ್ಮಿತವಾಗಿದೆ. ಅದರ ಅರ್ಥವೇನೆಂದರೆ ಗುರುವು ತನ್ನ ಹತ್ತಿರ ಕುಳಿತ ಶಿಷ್ಯನಿಗೆ ಉಪದೇಶಿಸುವ ಅಧ್ಯಾತ್ಮ ಜ್ಞಾನ. 100ಕ್ಕಿಂತ ಹೆಚ್ಚು ಉಪನಿಷತ್ತುಗಳು ಲಭ್ಯವಿದ್ದು ಅವುಗಳಲ್ಲಿ ಈಶಾದಿ 10 ಉಪನಿಷತ್ತುಗಳು ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಮುಂಡಕೋಪನಿಷತ್ ಒಂದು ಪ್ರಮುಖವಾದುದು. ಈ ಪಾಠವು 2 ವಿಧದ ವಿದ್ಯೆಯನ್ನು ತಿಳಿಯಬೇಕು ಎಂಬ ವಿಷಯವನ್ನು ಅಥರ್ವವೇದದಲ್ಲಿರುವ ಮುಂಡಕೋಪನಿಷತ್ತಿನ ಮೊದಲ ಖಂಡದಿಂದ ತೆಗೆದುಕೊಳ್ಳಲಾಗಿದೆ. ಈ ಪಾಠದಲ್ಲಿ ಶೌನಕ ಎಂಬ ಗೃಹಸ್ಥನು ಅಧ್ಯಾತ್ಮ ಜ್ಞಾನವನ್ನು ಪಡೆಯಲು ಅಂಗಿರಸ ಋಷಿಯ ಬಳಿಗೆ ಹೋಗಿ ವಿದ್ಯೆಯ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ. ಗುರುವು ಅವನಿಗೆ ಅಕ್ಷರ ಬ್ರಹ್ಮ ಎಂಬ ತತ್ವವನ್ನು ಬೋಧಿಸುತ್ತಾನೆ. ಈ ವಿಶ್ವವೆಲ್ಲವೂ ಅಕ್ಷರದಿಂದಲೇ ಉಂಟಾಗಿದೆ ಎಂದು ಹೇಳುತ್ತಾನೆ. ಓಂ ಬ್ರಹ್ಮ ದೇವಾನಾ ಪ್ರಥಮಃ ಸಂಬಭೂವ್ ವಿಶ್ವಸ್ಯ ಕರ್ತಾ ಭುವನ್ಸ್ಯ ಗೋಪ್ತಾ. ಓಂ ಬ್ರಹ್ಮನು ದೇವತೆಗಳಲ್ಲಿ ಮೊದಲಾಗಿ ಉಂಟಾದನು. ಅವನು ವಿಶ್ವದ ಸೃಷ್ಟಿಕರ್ತ ಮತ್ತು ಲೋಕದ ರಕ್ಷಕನು. ಸ ಬ್ರಹ್ಮವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠಾಂ ಥರ್ವಾಯ್ ಜ್ಯೇಷ್ಠಪುತ್ರಾಯ್ ಪ್ರಾ. ಅವನು ಎಲ್ಲಾ ವಿದ್ಯೆಗಳ ಆಧಾರವಾದ ಬ್ರಹ್ಮವಿದ್ಯೆಯನ್ನು ತನ್ನ ಹಿರಿಯ ಪುತ್ರನಾದ ಅಥರ್ವನಿಗೆ ಬೋಧಿಸಿದನು. ಅಥರ್ವಣೇ ಯಾ ಪ್ರವದೇತ್ ಬ್ರಹ್ಮಾಥರ್ವಾತಾ ಪುರೋವಾಚಾಂಗಿರೇ ಬ್ರಹ್ಮವಿದ್ಯಾ. ಬ್ರಹ್ಮನು ಅಥರ್ವನಿಗೆ ಬೋಧಿಸಿದ ಬ್ರಹ್ಮವಿದ್ಯೆಯನ್ನು ಅಥರ್ವನು ಅಂಗಿರಸನಿಗೆ ಹೇಳಿದನು. ಸ ಭಾರದ್ವಾಜಾಯ ಸತ್ಯವಹಾಯ್ ಪ್ರಾಹ್ ಭಾರದ್ವಾಜೋಂಗಿರ್ಸೆ ಪರಾವರ. ಅಂಗಿರಸನು ಅದನ್ನು ಭಾರದ್ವಾಜನ ಮಗ ಸತ್ಯವಾನಿಗೆ ಬೋಧಿಸಿದನು. ಅವನು ಮತ್ತೆ ಅಂಗಿರಸನಿಗೆ ಪರ ಮತ್ತು ಅಪರ ವಿದ್ಯೆಯನ್ನು ತಿಳಿಸಿದನು. ಶೌನ್ಕೋ ಹವೇ ಮಹಾಶಾಲೋಂಗಿರ್ಸ ವಿಧಿವ್ದುಪ್ಸನ್ನಃ ಪಪ್ರಚ್. ಶೌನಕ ಎಂಬ ಮಹಾಶಾಲಿ ಗೃಹಸ್ಥನು ವಿಧಿಯಂತೆ ಅಂಗಿರಸ ಋಷಿಯ ಬಳಿಗೆ ಹೋಗಿ ಕೇಳಿದನು. ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತ ಭವತೀತಿ. ಓ ಭಗವನ್, ಯಾವ ವಿಷಯವನ್ನು ತಿಳಿದರೆ ಎಲ್ಲವೂ ತಿಳಿದಂತಾಗುತ್ತದೆ ಎಂದು ಕೇಳಿದನು. ತಸ್ಮೈ ಸ ಹೋವಾಚ್. ಅವನಿಗೆ ಗುರು ಹೇಳಿದರು. ದ್ವೇ ವಿದ್ಯೆ ವೇದಿತವೇ ಇತಿಹ ಸಮಾ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವಾಪ್ರಾಚ. ಬ್ರಹ್ಮಜ್ಞಾನಿಗಳು ಹೇಳುವಂತೆ 2 ವಿಧದ ವಿದ್ಯೆಗಳು ತಿಳಿಯಬೇಕಾಗಿವೆ, ಅವು ಪರ ಮತ್ತು ಅಪರ. ತತ್ರಾಪ್ರ ಋಗ್ವೇದೋ ಯಜುರ್ವೇದಃ ಸಾಮವೇದೋಥರ್ವವೇದಃ ಶಿಕ್ಷಾಕಲ್ಪೋ ವ್ಯಾಕರಣ ನಿರುಕ್ತಂ ಛಂದೋ ಜ್ಯೋತಿಷ್ಮಿತಿ. ಅಪರ ವಿದ್ಯೆ ಎಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಣ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ. ಅಥ ಪರಾ ಯಯಾ ತದಕ್ಷರಮಧಿಗಮಯತೆ. ಪರಾವಿದ್ಯೆ ಎಂದರೆ ಅಕ್ಷರ ಬ್ರಹ್ಮವನ್ನು ತಿಳಿಯುವ ವಿದ್ಯೆ. ಯತ್ತದೃಶ್ಯಮಗ್ರಾಹ್ಯಂ ಗೋತ್ರಂ ವರ್ಣಂ ಚಕ್ಷು ಶ್ರೋತ್ರಂ ತತ್ಪಾಣಿಪಾದಂ. ಅದು ಕಾಣಲಾಗದು, ಹಿಡಿಯಲಾಗದು, ಕುಲವಿಲ್ಲದುದು, ರೂಪವಿಲ್ಲದುದು, ಅದಕ್ಕೆ ಕಣ್ಣು, ಕಿವಿ, ಕೈ, ಕಾಲುಗಳಿಲ್ಲ. ನಿತ್ಯ ವಿಭುಂ ಸರ್ವಕ್ತನ್ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತ್ಯೋನಿ ಪರಿಪಶ್ಯಂತಿ ಧೀರಾಃ. ಅದು ನಿತ್ಯವಾದುದು, ಎಲ್ಲೆಡೆ ಇರುವುದು, ಅತಿ ಸೂಕ್ಷ್ಮವಾದುದು, ನಾಶವಾಗದುದು, ಧೀರರು ಅದನ್ನು ಎಲ್ಲಾ ಸೃಷ್ಟಿಯ ಮೂಲವೆಂದು ಕಾಣುತ್ತಾರೆ. ಯಥೋರ್ಣನಾಭಿಯಃ ಸೃಜ್ತೆ ಗೃಣತೆ ಚ ಯಥಾ ಪೃಥಿವ್ಯಾಮೋಷಧಯಃ ಸಂಭವಂತಿ. ಜೇಡ ತನ್ನಿಂದಲೇ ಜಾಲವನ್ನು ನಿರ್ಮಿಸಿ ಮತ್ತೆ ತೆಗೆದುಕೊಳ್ಳುವಂತೆ, ಭೂಮಿಯಿಂದ ಸಸ್ಯಗಳು ಬೆಳೆಯುವಂತೆ. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತಿ ವಿಶ್ವಂ. ಜೀವಿಯಿಂದ ಕೂದಲು ಬೆಳೆಯುವಂತೆ, ಹಾಗೆಯೇ ಈ ವಿಶ್ವವು ಅಕ್ಷರದಿಂದಲೇ ಉಂಟಾಗುತ್ತದೆ. Dear students, if you found this lesson helpful,
Please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.